ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಂಪೂರ್ಣ ವಾರ್ತೆ. ಇವತ್ತು ಆಲ್ಮೋಸ್ಟ್ ನಿಮಗೆ ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು. ಯಾವುದೇ ವ್ಯಕ್ತಿ ಅಕ್ರಮವಾಗಿ ದಬ್ಬಾಳಿಕೆ ಮಾಡಿ ವ್ಯಕ್ತಿಗಳ ಮೇಲೆ ಹಣವನ್ನು ವಸೂಲಿ ಮಾಡಲಿಕ್ಕೆ ಮುಗಿಬೀಳಬಾರದು ಅಂತೇಳಿ ಇದೆಲ್ಲ ನಿಮ್ಗೆ ಗೊತ್ತಿರುವ ಸಂಗತಿ ಇದೆ. ಇವತ್ತು ಖಾಸಗಿ ಫೈನಾನ್ಸ್ ಸಂಸ್ಥೆ ಇಂದಿಗೂ ಕರ್ನಾಟಕದ ಗ್ರಾಮೀಣ ಜನರಿಗೆ ಮಹಾಮೋಸವನ್ನು ಮಾಡ್ತಾ ಇದೆ. ಇವತ್ತಿಗೂ ಇನ್ನೂ ಶುರು ಇದೆ. ಸರ್ಕಾರ ಎಷ್ಟೇ ಲಭೋ ಹೊಡ್ಕೊಂಡ್ರು ಆ ಒಂದು ಸಂಸ್ಥೆ ಅವ್ಯವಹಾರವನ್ನ ಇವತ್ತಿಗೂ ಮಾಡ್ತಾ ಇದೆ. ಆ ಒಂದು ದೇವರ ಹೆಸರಿನಲ್ಲಿ ಜನರಿಗೆ ಯಾವ ರೀತಿ ಪಂಗನಾಮವನ್ನು ಹಾಕ್ತಾ ಇದೆ ಅಂದ್ರೆ 40%, 40% ಹೇಳಿದ್ರೆ ಬೇರೆ ಅಂತಾರೆ. ಸೊ ಬೇರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇರೆ ತಿನ್ನೋದೆಲ್ಲ ಬೇರೆ, ಅದು ಇವರೇನು ತಿಂತಾರೆ ಪುಣ್ಯಾತ್ಮರು. ಸೊ ಹೀಗಾಗಿ ದೇವರ ಹೆಸರಿನಲ್ಲಿ 40% ಬಡ್ಡಿ ದರದಲ್ಲಿ ತಿಂದು ತೇಗುತ್ತಿರುವ ಆ ಒಂದು ಮನುಷ್ಯ ಆ ಹಣದಲ್ಲೇ ಇವತ್ತು ಸಂಪೂರ್ಣವಾಗಿ ಮಜವನ್ನ ಮಾಡ್ತಾ ಇದ್ದಾನೆ. ಮಜಾ, ಫುಲ್ ಮಸ್ತಿ, ಮೋಜು ಮಸ್ತಿಯಲ್ಲಿ ತುಂಬಾ ಖುಷಿ ಪಡ್ತಾ ಇರುವಂತಹ ಒಂದು ಕುಟುಂಬ ಇವತ್ತು ಆ ಹಣದಲ್ಲೇ ಸಂಪೂರ್ಣ ಆಯತವಿರುವುದನ್ನು ಏನು ನಮ್ಮ ಸರ್ಕಾರ ಯಾವುದೇ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ಸಮ್ಮಿಶ್ರ ಸರ್ಕಾರ ಇರಲಿ, ಅಲ್ಲಿ ಏನು ಹಣ ಬಂದಿರ್ತದೆ ಆ ಹಣವನ್ನ ಕೊಟ್ಟ ಅಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನ ಖರೀದಿ ಮಾಡ್ಕೊಂಡಿರ್ತಾನ್ರಿ ಮನುಷ್ಯ. ಅಂದ್ರೆ ಇವನು ಮಾಡುವಂತಹ ಪ್ರತಿಯೊಂದು ಅವ್ಯವಹಾರವನ್ನ ಅವನು ದೊರಿ ಎತ್ತಬಾರದು ಅಂತೇಳಿ, ಇವನು ಸಪೋರ್ಟ್ ಮಾಡಬೇಕು ಅಂತೇಳಿ ಅಂತಹ ನೀಚ ಒಬ್ಬ ಮನುಷ್ಯ ಇವತ್ತಿನವರೆಗೂ ಅವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಆ ಭೂಕನಿಗೆ ಯಾರು ಕೇಳೋರಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅವಸ್ಥಾನ ಅಂಡ್ ಇಲ್ಲಿ ಖರೀದಿ ಮಾಡ್ಕೊಳ್ಳೋದು ಇವೆಲ್ಲ ಅವನಿಗೆ ತುಂಬಾ ಒಂಥರ ಈಜಿ ಖುಷಿ ಆಗ್ಬಿಟ್ಟಿದೆ. ಅವನಿಗೆ ಬಹಳ ಚೆನ್ನಾಗಿ ಖುಷಿ ಆಗ್ಬಿಟ್ಟಿದೆ. ತಿಂಗಳಿಗೆ ಸರಿಸುಮಾರು ಒಂದು 50 ಕೋಟಿಗೂ ಅಧಿಕ ಹಣ ಜನರಿಂದ ವಸೂಲಿ ಆಗ್ತಾ ಇದೆ ಅಂದ್ರೆ ಸಾಮಾನ್ಯನ ಇದು? 50 ಕೋಟಿಗೂ ಅಧಿಕ. ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು ಅಷ್ಟೇ. 50 CR. ಆ ಹಣದಲ್ಲಿ ಒಂದು ತುಂಬಾ ಮೋಜು ಮಸ್ತಿ, ಒಂದು ಏನು ಹೈಫೈ ವಾಟ್ ಜೀವನ. ಒಟ್ಟಿನಲ್ಲಿ ಆ ಒಂದು ಹಣವನ್ನ ನಕಲಿ ಹಿಂದೂ ಕಾರ್ಯಕರ್ತ ಅಂತ ಬರ್ತಾರೆ, ಅವ್ರು ಹಿಂದೂ ನಾಯಕರು. ಅವ್ರು ನೋಡಬೇಕು ಆ ನಾಯಕರನ್ನ, ಬೇರೆ ಬೊಗಳೆ ಮಾತುಗಳು, ಅವ್ರ ಹಿಂದೆ ತಿರುಗಾಡೋದು, ಅವ್ರ ದೋತ್ರ ಜಗ್ಗೋದು, ಮೀನ್ಸ್ ಅವ್ರ ಲಿಂಗಿ ಜಕ್ಕೊಂಡು ತಿರುಗಾಡೋದು. ಅಂತಹ ಒಬ್ಬ ನಾಯಕರಿಗೆ ಅದರಲ್ಲೇ 5 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ ಅಂತ ಖರೀದಿ ಮಾಡಿಕೊಳ್ಳೋದು, ಅಲ್ಲಿ ಅವ್ಯವಹಾರಗಳನ್ನ ಮುಚ್ಚಿ ಹಾಕೊಳ್ಳತಕ್ಕಂತಹ ಒಂದು ಕಾಯಕವನ್ನ ಮಾಡ್ತಾ ಬಂದಿದ್ದಾರೆ ಸುಮಾರು ವರ್ಷಗಳಿಂದ. ಇದೇ ಅವರ ಕಾಯಕವಾಗಿದೆ. ಇದೇ ನನ್ನ ಉದ್ದೇಶ, ಮತ್ತೊಂದೇನೂ ಇಲ್ಲ. ಹೌದು ವೀಕ್ಷಕರೇ, ಸೊ ಇದೇ ನನ್ನ ಕಾಯಕ. ಕರ್ನಾಟಕದ ಪ್ರತಿ ಭಾಗಗಳಲ್ಲಿ ಇದೇ ಮಹಾ ಮೋಸದ ಜಾಲ ನಡೀತಾ ಇದೆ. ಪ್ರತಿ ಭಾಗಗಳಲ್ಲಿ ಏನಿಸ್ತದೆ ಗೊತ್ತಾ? 10 ಜನ ಬುಕ್ ಮಾಡೋಣ, ಆಮೇಲೆ ಒಂದು ಸಾಲವನ್ನು ತಗೊಳ್ಳೋಣ, ಸ್ಟಾರ್ಟ್ಅಪ್ ಸಾಲ ಕೊಡ್ತಾರೆ, ತದನಂತರ 20 ಇರ್ಬೋದು, 50 ಇರ್ಬೋದು, 1 ಲಕ್ಷ ಇರ್ಬೋದು, 3 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು. ಈ ರೀತಿ ಕೊಟ್ಟು ಹೆಂಗೆ ಹಿಡ್ಕೊಂಡ್ ಬಿಡ್ತಾರೆ ಅಂದ್ರೆ ಜನಕ್ಕೆ ಗೊತ್ತೇ ಆಗಲ್ಲ. ನಾನು ಫುಲ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಟೇಟ್ಮೆಂಟ್ ಇಲ್ಲ ಅಂತೆ. ಅಮೌಂಟ್ ಅನ್ನ ಕೊಟ್ಟರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಮೊನ್ನೆ ಒಬ್ಬ ಮನುಷ್ಯ ಹೇಳ್ತಾ ಇದ್ರು, ಸರ್ ಈಗ ನಾನು 8 ಕಂತು ಜಾಸ್ತಿ ತಂದಿದ್ದೀನಿ, ಅದ್ರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ ಮನುಷ್ಯ. ಅವನು ಯಾಕೆ ಈ ರೀತಿ ಮೋಸವನ್ನು ಮಾಡ್ತಾ ಇದ್ದಾರೆ? ಕೇಳಿ ಹೇಳ್ತಾರಂತೆ, ನಮ್ ದೇವರು ನೀವು ಕೊಡ್ತಾ ಇರೋದು ಆ ದೇವರಿಗೆ, ಜಾಸ್ತಿ ಕೊಟ್ರೆ ಏನಾಗುತ್ತೆ, ಬೇರೆ ಹೋಗುತ್ತೆ ತಗೊಳ್ರಿ, 1000 ಜನ ಪ್ರಸಾದ ತಿಂದು ಹೋಗ್ತಾರೆ, ಈ ರೀತಿ ಮಾತಾಡ್ತಾರಂತೆ. ಕೇಳ್ಕೊಡ್ರಿ, ಇದೇ ಜೇವರ್ಗಿ ತಾಲೂಕಲ್ಲಿ ಒಂದು ನಡೀತಾ ಇದೆ, ಈಗಾಗಲೇ ಅಕ್ರಮಗಳು ನಡೀತಾ ಇದ್ದಾವೆ. ಅದಕ್ಕೊಂದು ವ್ಯಕ್ತಿ ಧ್ವನಿ ಎತ್ತಿದ್ದಾರೆ ಈಗಾಗಲೇ. ಆ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಏನು ಗ್ರಾಮ ಪಂಚಾಯತಿ ಬರ್ತಾವೆ ತಾಲೂಕ್ ಅಂಡರಲ್ಲಿ, ಎಲ್ಲ ಒಂದು ಗ್ರಾಮ ಪಂಚಾಯತಿ ಅಂಡರಲ್ಲಿ, PDO ಅಂಡರಲ್ಲಿ ಒಂದು ಏನ್ ಮಾಡಬೇಕು ಒಂದು ಕಾರ್ಯ ನಡೆಯುತ್ತೆ. ಒಂದು ಹಳ್ಳಿಯೊಳಗೆ ಏನೋ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಕು. ಹೀಗಾಗಿ ಆ ವ್ಯಕ್ತಿ ಧ್ವನಿ ಎತ್ತಿ ಇವತ್ತು ತಾಲೂಕ್ ಪಂಚಾಯತಿ ಅಂಡರ್ ಕೇಳ್ಕೊಳ್ತಾ ಇದ್ದಾನೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನೀವು ಒಂದು ನೋಟಿಸ್ ಕೊಡಿ, ಈ ರೀತಿ ಏನೋ ಒಂದಲ್ಲಿ ಅವ್ಯವಹಾರ ನಡೀತಾ ಇದ್ದಾವೆ ಅಂದ್ರೆ ದಯವಿಟ್ಟು ಅದನ್ನ ನೀವು ತಡೆ ಹಿಡಿಬೇಕು ಅಂತ ಧ್ವನಿ ಎತ್ತಿದ್ದಾನೆ ಆ ವ್ಯಕ್ತಿ. ಇದನ್ನು ಸಪೋರ್ಟ್ ಕೊಡ್ಬೇಕಾಗತ್ತೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಕೊಡಿ.
ಇಂತಹ ಅಕ್ರಮಗಳನ್ನ ಬೇರೆ ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಬರ್ತಕ್ಕಂತ ದುಡ್ಡಿನಲ್ಲಿ ಖರೀದಿಸಿಕೊಳ್ಳುವಂತಹ ಆ ಒಂದು ಮನುಷ್ಯ, ಆ ಒಬ್ಬ ಮನುಷ್ಯ, ಆ ಒಬ್ಬ ಭೂಪ ಇನ್ನ ಇಂಥ ಕೆಲಸ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತಾನ? ಹೀಗಾಗಿ ಅವನಿಗೆ ಬೇಕಾಗಿರೋದು ಒಂದೇ ಕರ್ನಾಟಕದ ದುಡ್ಡು ಅಷ್ಟೇ. ನೀವು ಜನಸಾಮಾನ್ಯರ ಅರ್ಥವನ್ನ ಮಾಡ್ಕೊಂಡ್ರೆ ಇವತ್ತು ಅಂತಹ ಮೋಸವನ್ನ ಮಾಡ್ತಕ್ಕಂತಹ ಆ ಒಂದು ಫೈನಾನ್ಸ್ ಕಂಪನಿಯನ್ನ ನೀವೆಲ್ಲರೂ ಕೂಡಿ ಬಂದ್ ಮಾಡ್ಬೋದು. ನೀವೇನ್ ಬಂದ್ ಸೆಟಪ್ ಇಲ್ರಿ, ಏನ್ರಿ ಅವ್ನ್ ಕೂಡ 10 ರೂಪಾಯಿ ನೀವೇ ಉದ್ದಾರ ಆಗ್ತೀರಾ? ನೀವೇ ವಾಪಸ್ ಹಾಳಾಗೋದು, ಬಟ್ ಅವನು ಉದ್ದಾರ ಆಗ್ತಾ ಇದ್ದಾನೆ. ಅರ್ಥವನ್ನ ಮಾಡ್ಕೊಳ್ಬೇಕು. ಎಸ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ. ಆರಾಮ್ ಸರ್? ಆರಾಮ್ ನೋಡ್ರಿ. ಓಕೆ ಸರ್. ಏನಿಲ್ಲ ಸರ್, ಒಂದು ಸಣ್ಣದು ಒಂದು ಡೌಟ್ ಇತ್ತು. ಹೇಳ್ರಿ. ಈಗ SKRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳ್ತಾರೆ ಸರ್. ಇವ್ರಿಗೆ ರಿಸರ್ವ್ ಬ್ಯಾಂಕ್ನಿಂದ ಕೂಡ ಪರ್ಮಿಷನ್ ಕೊಟ್ಟಿಲ್ರಿ ಲೇವಾದೇವಿ ಸಂಸ್ಥೆ ಮಾಡಕ್ರಿ. ಹ್ಞೂನ್ರಿ. ಯಾವುದೇ ಒಂದು ಸಂಸ್ಥೆ ಒಂದು ಫೈನಾನ್ಸ್ ಮಾಡ್ಬೇಕಂದ್ರೆ ತಾಲೂಕು ಮತ್ತು ಜಿಲ್ಲೆ ಒಳಗೆ ಒಂದು ಲೇವಾದೇವಿ ಸಂಸ್ಥೆಗಳು ಇರ್ತಾವಲ್ರಿ, ಹೌದ್ರಿ. ಅಲ್ಲಿನಿಂದ ಕೂಡ ಇವ್ರಿಗೆ ಪರ್ಮಿಷನ್ ಇಲ್ರಿ. ಹೌದ್ರಿ. ಪರ್ಮಿಷನ್ ತಗೊಲಾರ್ದೆ ಮಾಡ್ತಾ ಇದಾರೆ ಅವರು. ಈಗ ಗ್ರಾಮ ಪಂಚಾಯತಿ ಮಟ್ಟದಾಗೂ ಪರ್ಮಿಷನ್ ಬೇಕು ಸರ್ ಅವ್ರಿಗೆ. ಹೌದ್ರಿ. ಇಲ್ಲಿವರೆಗೆ ನಾವು ಸುಮಾರು ರಾಜ್ಯದಾಗ ಒಂದು 26-27 ಕಡೆ ನಾವು ಮಾಹಿತಿ ಹಾಕಿದ ಪ್ರಕಾರ ಯಾವ ಗ್ರಾಮ ಪಂಚಾಯತಿಗೂ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಸರ್. ಕೊಟ್ಟಿಲ್ಲ ಅವ್ರು. ಕೊಟ್ಟಿಲ್ರಿ, ಅವ್ರ ಪರ್ಮಿಷನ್ ಕೇಳಿಲ್ಲ, ಕೊಟ್ಟನು ಕೊಟ್ಟಿಲ್ಲ ಪರ್ಮಿಷನ್. ಸೊ ಇವ್ರು ಈ ರೀತಿ ನಡ್ಸಕಂತದ್ರಂತ ಮೂಲಕ ಗ್ರಾಮ ಪಂಚಾಯತಿ ಒಂದು ಏನಾರ ಕ್ರಮ ಆಗ್ಬೇಕಲ್ಲ ಸರ್. ಯಾಕಂದ್ರ ಗ್ರಾಮದಾಗ ನಡೀತಕ್ಕಂತ ಪ್ರತಿಯೊಂದು ಲೇವಾದೇವಿ ವ್ಯವಹಾರಕ್ಕೆ ಗ್ರಾಮ ಪಂಚಾಯತಿ ಸುಪದಿಗೆ ಬರ್ತಾವ ಸರ್. ಹೌದ್ರಿ. ಈಗ ಗ್ರಾಮ ಪಂಚಾಯತಿ ವತಿಯಿಂದ ನಡೀತಾ ಇದಾವ ಇದೆಲ್ಲ ಕೋಟಿಗಟ್ಟಲೆ. ಒಂದು ತಾಲೂಕಿನಿಂದ ಒಂದು ತಿಂಗಳಿಗೆ 1 ಕೋಟಿ 1.5 ಕೋಟಿ ರೂಪಾಯಿ ಒಂದು ವಾರಕ್ಕೆ ವ್ಯವಹಾರ ಮಾಡ್ತಾ ಇದಾರೆ ಅವರು. ಟೋಟಲಿ ಓವರ್ ಆಲ್ ಕರ್ನಾಟಕನೇ ಒಂದು ವರ್ಷಕ್ಕೆ 1,30,000 ಕೋಟಿ ಗೌರ್ಮೆಂಟ್ ಗೊತ್ತಿಲ್ಲಾರ್ದಂಗ ಲೆಕ್ಕ ಮಾಡತ್ತಾರ ಸರ್ ಅವರು. ಅದು ದೊಡ್ಡ ಮಟ್ಟದಾಗ ಆಗ್ಯದ. ಈಗ ಸುಗ್ರೀವಾಜ್ಞೆನೂ ಕೂಡ ಹೊರಡಿಸ್ಯಾರ್ರಿ. ಈ ಪಂಚಾಯತಿ ವತಿಯಿಂದ ಕ್ರಮ ಆಗ್ಬೇಕಲ್ಲ ಸರ್ ಅವ್ರಿಗೆ. ಯಾಕಂದ್ರೆ ಜೇರಟಿಗೆ ಸಪೋಸ್ ನಮ್ಮೂರ್ದೇ ಅದ ರೀ. ನಾನು ಈಗ ಅಧ್ಯಕ್ಷರಿಗೆ ಕೇಳಿದೆ, ಇಲ್ಲ ನಾವು ಪರ್ಮಿಷನ್ ಅದು ಏನೋ ಗೊತ್ತೇ ಇಲ್ರಿ ನಮಗಂದ್ರ. ಅವ್ರಿಗೆ ಗೊತ್ತೇ ಇಲ್ರಿ, ಅದೊಂದು ದೊಡ್ಡ ಸಂಸ್ಥೆ ಅದ, ಅದು ಏನೋ ರಾಜ್ಯದಿಂದ ಪರ್ಮಿಷನ್ ತಗೊಂಡ್ ಬಂದ್ ಮಾಡ್ತಿರ್ಬೇಕು ಅವ್ರು ತಿಳ್ಕೊಂಡ್ಬಿಟ್ಟಾರ್ರಿ. ಬಟ್ ಇದು ಗ್ರಾಮ ಪಂಚಾಯತಿನೂ ಪರ್ಮಿಷನ್ ಬೇಕೇ ಇಲ್ಲ ಸರ್. ಇಲ್ಲಿ ಬೇಕ್ರಿ. ರಾಜ್ಯದಾಗನು ತಗೊಂಡಿಲ್ರಿ. ರಿಸರ್ವ್ ಬ್ಯಾಂಕ್ ನೋ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ ಇವ್ರ ಭಾಗ್ಯದಾಗ ಕೇಳಿದ್ರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ತಮ್ಗೆ ಗಮನಕ್ಕೆ ಆದು ಮತ್ತೆ ತಾವು ಗ್ರಾಮ ಪಂಚಾಯತಿ ಮಟ್ಟದ ತಾವು ಪರ್ಮಿಷನ್ ಕೇಳ ಅಂತ ಹೋಗ್ತಿರ ಅಂತ ಹೇಳಿ ಹೆಂಗ್ರಿ? ಅದೇ ನಾ ಮಾತಾಡ್ತೇನೆ, ಪಿಡಿಒರಿಗೆ ಮಾತಾಡಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಎಲ್ಲಾ ಪಿಡಿ ಒಳಗೂ ನೋಟಿಸ್ ಹಾಕ್ಸ್ಬೇಕು ಸರ್ ದಯವಿಟ್ಟು. ಜೇವರ್ಗಿ ತಾಲೂಕಲ್ರಿ ತಮ್ಮ ಅಂಡರ್ ಎಟ್ ಬರ್ತಾವ ಅಷ್ಟು. ನಾನು ಇವತ್ತು ಆಯುಕ್ತರಿಗೆ ಒಂದು ಮನವಿ ಹಾಕ್ತೀನಿ ಸರ್. ಯಾಕಂದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ಎಷ್ಟು ಪರ್ಮಿಷನ್ ಕೊಟ್ರಿ ಅಂತ ಕೇಳಿಸ್ತೀನಿ ರೀ. ಅವ್ರು ತಗೊಂಡೇ ಮಾಡ್ಬೇಕಲ್ಲ ಸರ್, ಏನ್ ಮಾಡಿದ್ರು ಕೂಡ. ಹೌದೌದ್ರಿ. ಸ್ವಲ್ಪ ದಯವಿಟ್ಟು ಇದೊಂದು ಕೇಳಿಸ್ತೀರಿ ಸರ್? ಕೇಳ್ತೇನೆ ನಾನು, ನೋಟಿಸ್ ಜಾರಿ ಮಾಡಕ್ ವ್ಯವಸ್ಥೆ ಮಾಡ್ತೇನೆ. ಓಕೆ ಸರ್.